ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ವ್ಲಾಗ್ ಬಂದು ನಾವು ಏನು ಅದೇ ಬ್ಯಾಂಕಾಕ್, ಥೈಲ್ಯಾಂಡ್, ಮಲೇಷ್ಯಾ ಎಲ್ಲ ಹೋಗಿದ್ವಿ ಅಲ್ವಾ. ಸೊ ಅದು ಲಾಸ್ಟ್ ವ್ಲಾಗ್ ಅಂತಾನೆ ಹೇಳ್ಬೋದು. ಸೊ ನಾವು ಅವತ್ತಿನ ದಿನ ಬಂದು ಒಂದು ಸಫಾರಿ ವರ್ಲ್ಡ್ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಲೈಕ್ ಅಂದ್ರೆ ಝೂ ಟೈಪ್. ಈಗ ನಾವು ಮೈಸೂರಲ್ಲಿ ಏನ್ ಝೂ ನೋಡಿದೀವಿ, ಮತ್ತೆ ಬನ್ನಾರ್ಘಟ್ಟ ಝೂ ಆ ತರಾನೇ ಇತ್ತು. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಬಟ್ ಏನಂದ್ರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತ ಪ್ರಾಣಿ ಪಕ್ಷಿಗಳನ್ನ ನೋಡ್ದೆ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ನೋಡಿರೋದಕ್ಕಿಂತ ಸ್ವಲ್ಪ ಮಟ್ಟಿಗೆ, ಅಂದ್ರೆ ತುಂಬಾ ಏನೋ ಡಿಫ್ರೆನ್ಸ್ ಇದೆ ಆ ತರ ಎಲ್ಲ ಏನು ಇರ್ಲಿಲ್ಲ. ಸೊ ಅಲ್ಲಿಗೆ ಹೋಗಿದ್ವಿ. ನಾವು ಊಟನೂ ಅಲ್ಲೇ ಅರೇಂಜ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಸೊ ನಾನು ಅದೇ ಹೇಳದ್ನಲ್ಲ, ಕೆಲವು ಕ್ಲಿಪ್ಪಿಂಗ್ಸ್ ನಿಜವಾಗ್ಲೂ ಮಿಸ್ ಆಗಿದೆ. ಜಾಸ್ತಿ ನನ್ಗೆ ಶೂಟ್ ಮಾಡ್ಕೊಡೋದಕ್ಕೆ ಮಕ್ಳು ಇರ್ಲಿಲ್ಲ. ಆದಷ್ಟು ನಾನೇ ಮಾಡ್ಕೊಂಡಿದೀನಿ. ಮಿಡಲ್ ಅಲ್ಲಿ ಸ್ವಲ್ಪ ನಮ್ಮ ಮನೆಯವರು ನನ್ಗೆ ಹೆಲ್ಪ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇನ್ನ ಅಲ್ಲಿ ಹೋದ್ಮೇಲೆ ನಮ್ಗೆ ಅದೇ ಫಸ್ಟ್ ಏನು ಅದೇ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡೋದ್ಮೇಲೆ ಕೆಲವೊಂದು ಶೋಸ್ ಅಂತ ಇತ್ತು. ಅಂದ್ರೆ ಡಾಲ್ಫಿನ್ ಶೋ, ಎಲಿಫೆಂಟ್ ಶೋ, ಮತ್ತೆ ಇದು ಏನು ಮಂಕಿ ಶೋ, ಲೈಕ್ ಆ ತರ ಎಲ್ಲ ಇತ್ತು. ಅದ್ ನೋಡಕ್ಕೆ ಓಕೆ ಚೆನ್ನಾಗಿತ್ತು. ಆದ್ರೆ ಮಕ್ಳು ಇದ್ದಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಎಂಜಾಯ್, ಅಂದ್ರೆ ನಮ್ಮ ಮಕ್ಳೇ ಅಂತಲ್ಲ, ಮಕ್ಳಿಗೆ ತುಂಬಾ ಚೆನ್ನಾಗಿರತ್ತೆ ಅವನ್ನೆಲ್ಲ ನೋಡಿ ಎಂಜಾಯ್ ಮಾಡೋದಕ್ಕೆ. ಆದ್ರೆ ಆ ಒಂದು ಏನು ನಾವು ಶೋ ನೋಡ್ತಿದ್ದಾಗ ನನ್ಗೆ ಅನ್ನಿಸ್ತಾ ಇತ್ತು, ಅವಕ್ಕೆ ಯಾವ ರೀತಿ ಅವರು ಟ್ರೈನಿಂಗ್ ಕೊಟ್ಟಿರ್ಬೋದಪ್ಪ ಅನ್ನೋ ತರ ಇತ್ತು ನೋಡ್ತಾ ಇದ್ರೆ ನಮ್ಗೆ. ಅಂದ್ರೆ ಕೆಲವು ಸತಿ ಅನ್ಸುತ್ತೆ, ಪ್ರಾಣಿಗಳು ಎಷ್ಟು ಚೆನ್ನಾಗಿ ನಮ್ಮಗಳನ್ನ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡತ್ತೆ, ಎಷ್ಟು ಚೆನ್ನಾಗಿ ಅವು ಕಲ್ತ್ಕೊಂಡಿದಾವಪ್ಪ ಅನ್ನೋ ತರಾನೇ ಇತ್ತು. ಚೆನ್ನಾಗಿತ್ತು ಅವನ್ನೆಲ್ಲ ನೋಡೋದಕ್ಕೆ. ಮೇ ಬಿ ಈ ವ್ಲಾಗ್ ಅಲ್ಲಿ ನೀವು ಮುಂದೆ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಆಡ್ ಮಾಡಿದ್ದೀನಿ, ನೋಡ್ಬೋದು ನೀವು ಅದನ್ನ. ಅಂದ್ರೆ ನಾನೇನ್ ಅನ್ಕೊಂಡೆ ಅಂತ ಅಂದ್ರೆ, ಅಲ್ಲಿ ನಾವು ಅಲ್ಲಿ ಶೋಸ್ ನೋಡಕ್ ಹೋದಾಗ ತುಂಬಾ ಜನ ಬೇರೆ ನಾವು ಟೂರಿಸ್ಟ್ ನಾವು ಬಿಟ್ಟು ಇನ್ನು ತುಂಬಾ ಜನ ಬಂದಿದ್ರಲ್ವಾ. ಸೊ ಆಲ್ಮೋಸ್ಟ್ ಆಲ್ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು. ಮತ್ತೆ ಮಕ್ಕಳಾಗಿಂತ ಸ್ವಲ್ಪ ಏಜ್ ಆಗಿರೋರು ಇರ್ತಾರಲ್ವಾ, ಅವರು ತುಂಬಾ ಎಂಜಾಯ್ ಮಾಡ್ತಿದ್ರು. ಅವಾಗ ಅನ್ಕೊಂಡೆ, ನಾವುಗಳು ಅಂದ್ರೆ ವಯಸ್ಸು ಆಗ್ತಾ ಆಟೋಮೆಟಿಕ್ ಆಗಿ ಮಕ್ಕಳ ಮನಸ್ಸು ಅನ್ನೋದು ಬಂದ್ಬಿಡತ್ತೇನೋ ಏಜ್ ಆದ್ಮೇಲೆ ಅನ್ನೋ ತರ. ಯಾಕಂದ್ರೆ ಸುಮಾರು ಜನ ಏಜ್ಡ್ ಪೀಪಲ್ಸ್ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿ. ಏನಂದ್ರೆ ಸಿಕ್ಕಾಪಟ್ಟೆ ಓಡಾಡೋದಿತ್ತು ಅಲ್ಲೆಲ್ಲ. ಅಂದ್ರೆ ಇವಾಗ ನೀವು ನೋಡಿರ್ತೀರಿ, ನಮ್ಮ ಮೈಸೂರು ಝೂಗ್ ಹೋಗ್ಬಿಟ್ರೆ ಯಾವ ತರ ಇತ್ತು ಓಡಾಡೋದು, ಇಲ್ಲೂ ಹಂಗೆ ಇತ್ತು. ಅದನ್ನೆಲ್ಲ ನೋಡ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಓಡಾಡ್ಬೇಕು, ಕಾಲೆಲ್ಲ ಫುಲ್ಲು ನೋವು ಬಂದ್ಬಿಟ್ಟಿತ್ತು ಅಂತಾನೆ ಹೇಳ್ಬೋದು. ನಾನಂತೂ ಯಾವ್ದಾದ್ರು ಒಂದು ಶೋಗ್ ಹೋಗ್ಬಿಟ್ರೆ ಕುತ್ಕೊಂಡು ನಾನೇ ಕಾಲ್ನ ಒತ್ಕೊಂತ ಇದ್ದೆ. ಸೊ ಅವಾಗ ನೆನ್ಪಾಗ್ತಾ ಇತ್ತು, ನಾವು ಏನು ಈ ಒಂದು ವೆಕೇಶನ್ಗೆ ಬಂದಾಗ ಪಟಾಯದಲ್ಲಿ ಯಾವಾಗ್ಲೂ ಅಷ್ಟೇ, ಈಗ ನಾವು ವೆಕೇಶನ್ ಅಂತ ಬಂದ್ರೆ ಏನಿರುತ್ತೆ ಹೇಳಿ, ಅದು ಇದು ನೋಡೋದೇ ಇರುತ್ತೆ ಜಾಸ್ತಿ. ಸೊ ತುಂಬಾ ಓಡಾಡ್ಬೇಕಾಗತ್ತೆ. ನಾವ್ ಎಷ್ಟೇ ಒಂದು ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿದ್ರು ಅಲ್ಲಿ ಇಳಿದ್ಮೇಲೆ ಅಲ್ಲಿ ಸುತ್ತಮುತ್ತ ನೋಡ್ಬೇಕು ಅಂದ್ರೆ ಎಲ್ಲದಕ್ಕೂ ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ಸಿಗೋದಿಲ್ಲ ಅಲ್ವಾ, ಓಡಾಡ್ಲೇಬೇಕು. ಹಂಗ್ ಓಡಾಡಿ ಕಾಲ್ ನೋವು ಜಾಸ್ತಿ ಆಗೋಗಿತ್ತಲ್ವಾ. ನಾವು ಪಟಾಯದಲ್ಲಿ ಇದ್ದಾಗ ಏನು ನಮ್ದು ಹೋಟೆಲ್ ರೂಮ್ ಇತ್ತು, ಅಲ್ಲಿ ಸುತ್ತಮುತ್ತ ಫುಲ್ಲು ಮಸಾಜ್ ಪಾರ್ಲರ್ಸೇ ಇತ್ತು. ಸೊ ಅಲ್ಲಿ ನನ್ಗೆ ಕಾಲು ಮಸಾಜನ್ನ ಮಾಡಿಸಿದ್ರು ನಮ್ಮ ಮನೆಯವರು. ಮಾಡಿಸ್ಕೊ ಚೆನ್ನಾಗಿರತ್ತೆ ಅಂತ. ಅಂದ್ರೆ ನಾನು ಎಲ್ಲಾರು ಮಾಡಿಸ್ಕೊಂಡ್ವಿ, ಆಂಟಿ, ನನ್ನ ತಮ್ಮನ ವೈಫ್ಸು, ನಮ್ಮ ತಮ್ಮದಿರು ಎಲ್ಲಾರು ಅಲ್ಲಿ ಮಾಡಿಸ್ಕೊಂಡ್ವಿ. ನಾನು ಫಸ್ಟ್ ಟೈಮ್ ನಾನು ಆತರ ಮಸಾಜನ್ನ ಮಾಡಿಸ್ಕೊಂಡಿದ್ದು. ಅಂದ್ರೆ ಯೂಶಲಿ ತಲೆಗೆ ಮಾಡ್ಸಿದೀನಿ, ಹೆಡ್ ಮಸಾಜ್ ಮಾಡ್ಸಿದೀನಿ, ಬಟ್ ಕಾಲೆಲ್ಲ ಯಾವತ್ತೂ ನಾನು ಮಾಡ್ಸಿಲ್ಲ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ಲಿ. ಆಕ್ಚುಲಿ ಅದೇ ಒಂದು ಇದು ನನ್ಗಂತೂ ಅಂದ್ರೆ ಆ ಲೋಷನ್ ಬರುತ್ತೆ ನೋಡಿ, ಈಗ ನಾವು ಬಾಡಿ ಲೋಷನ್ ಏನ್ ಅಪ್ಲೈ ಮಾಡ್ಕೊಂತೀವಿ ಅದನ್ನ ಹಾಕ್ಬಿಟ್ಟು ಮಾಡಿದ್ರು. ಎಸ್ಪೆಷಲಿ ನನ್ಗೆ ಸ್ವಲ್ಪ ಈ ಪಾದ ಇಮ್ಡಿ ಅಂತ ನಾವೇನ್ ಹೇಳ್ತೀವಲ್ವ, ಪಾದ, ಅದೇ ನೋವು ಜಾಸ್ತಿ ಇತ್ತು ನನ್ಗೆ. ಸೊ ನಾನು ಅವ್ರಿಗೆ ಅದನ್ನೇ ಹೇಳಿದ್ದೆ, ನನ್ಗೆ ಇಲ್ಲಿ ಪೇಯ್ನ್ ತುಂಬಾ ಇದೆ ಅಂತ ಅಂದಾಗ ಅವರು ಒಂಥರ ಟ್ರೆಡಿಷನಲ್ ಆಗಿ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು. ಸೊ ನನ್ಗಿಲ್ಲಿ ಅದನ್ನ ನಾನು ನೆನ್ಪು ಮಾಡ್ಕೊಂತ ಇದ್ದೆ. ಮತ್ತೆ ಅಗೇನ್ ಕಾಲೆಲ್ಲ ನೋವ್ತಾ ಇತ್ತಲ್ವಪ್ಪ, ಮತ್ತೆ ಹೋಗ್ಬಿಟ್ಟು ಆರಾಮಾಗಿ ಒಂದ್ ಮಸಾಜ್ ಮಾಡಿಸ್ಕೊಂಡ್ಬಿಡೋಣ, ಚೆನ್ನಾಗಿರತ್ತೆ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಒಂದು ಯೂಶುವಲಿ ಎಲ್ಲಾರು ಹೇಳ್ತಿರ್ತಾರಲ್ವ ಬ್ಯಾಂಕಾಕ್ ಹೋದ್ರೆ ಮಸಾಜ್ ಅನ್ನೋದು, ನಾನು ಕೇಳಿದ್ದೆ ಅಷ್ಟೇ. ಬಟ್ ಏನಕ್ಕೆ ಜನ ಅಷ್ಟೊಂದು ಇಷ್ಟಪಡ್ತಾರೆ ಬ್ಯಾಂಕಾಕ್ ಅಲ್ಲಿ ಹೋಗಿ ಮಸಾಜ್ ಮಾಡಿಸ್ಕೊಳ್ಳೋದು ಅನ್ನೋದು ನನ್ಗೆ ಇಲ್ಲಿ ಅರ್ಥ ಆಯ್ತು. ನಿಜವಾಗ್ಲೂ ತುಂಬಾ ಚೆನ್ನಾಗಿರತ್ತೆ. ಯಾರಾದ್ರೂ ನೀವುಗಳು ಬ್ಯಾಂಕಾಕ್ ಏನಾದ್ರು ವಿಸಿಟ್
ವಿಸಿಟ್ ಮಾಡಿದ್ರೆ ಪಟ ಅಲ್ಲಿ ನಿಜವಾಗ್ಲೂ ಮಾಡಿಸ್ಕೊಳ್ಳಿ. ತಾಯಿ ಮಸಾಜ್ ತುಂಬಾ ಒಳ್ಳೆ ರಿಲೀಫ್ನ ಕೊಡುತ್ತೆ. ಬಟ್ ನಾವು ಕಂಪ್ಲೀಟ್ ಬಾಡಿ ಮಸಾಜ್ ಎಲ್ಲ ನಾನೇನು ಮಾಡಿಸ್ಲಿಲ್ಲ, ನಾನು ಬರೀ ಕಾಲಿಗೆ ಮಾತ್ರ ಮಾಡಿಸಿದ್ದು. ಬಟ್ ಇನ್ನು ಉಳಿದವರು ಲೈಕ್ ಅವರೆಲ್ಲ ಮಾಡಿಸ್ಕೊಂಡ್ರಂತೆ, ಅದು ಇನ್ನೂ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಸೊ ನಮ್ಮನೆಯವರು ಅವರು ನನ್ಗೆ ಅದನ್ನೇ ಹೇಳಿದ್ರು ಮಾಡಿಸ್ಕೊ ಅಂತ. ಬಟ್ ನನಗೆ ಟೈಮ್ ಅಲ್ಲಿ ಆಗ್ಲಿಲ್ಲ. ಅಂದ್ರೆ ನನಗೆ ಜಾಸ್ತಿ ಕಾಲ್ ನೋವೇ ಇದ್ದಿದ್ದು, ನನಗೆ ಕಾಲಿಗೆ ಮಸಾಜ್ ಮಾಡಿದ್ರೆ ಸಾಕು ಅನ್ನೋ ತರ ನಾನು ಹೇಳ್ತಾ ಇದ್ದೆ. ಅಲ್ಲಿ ಅದನ್ನ ಮಾಡಿಸ್ಕೊಳಕ್ಕೆ ಅಂತಾನೆ ಬರ್ತಾರಂತೆ ಕೆಲವ್ರೆಲ್ಲಾರು. ಸೊ ಅದು ಅವ್ರವ್ರ ಇದು ಅಷ್ಟೇನೆ. ಬಟ್ ಟು ಬಿ ಫ್ರ್ಯಾಂಕ್ ನಿಜವಾಗ್ಲೂ ತುಂಬಾನೇ ಒಂದು ರಿಲೀಫ್ ಅನ್ನೋದು ಕೊಡುತ್ತೆ ಆ ಒಂದು ಮಸಾಜ್. ಸೊ ಇಲ್ಲಿ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಆಮೇಲೆ ನಾವೇನು ಇಲ್ಲಿ ಬ್ಯಾಂಕಾಕ್ ಅಲ್ಲಿ ಇದ್ವಿ, ಇಲ್ಲೂ ಸಹ ಇತ್ತು ತುಂಬಾ ಕಡೆ. ಆಮೇಲೆ ನಮ್ಮ ಮನೆಯವ್ರು ನಾನು ಕುತ್ಕೊಂಡು ಕಾಲು ಹೊತ್ಕೊಂತಾ ಇದ್ರೆ ನಮ್ಮ ಮನೆಯವ್ರು ಅಂತಿದ್ರು, ನಡಿ ಇನ್ನೊಂದ್ಸತಿ ಮಾಡಿಸ್ಬಿಡ್ತೀನಿ, ಕಾಲು ನೋವು ಅಂತ ಇದೆಯಾ ಮಸಾಜ್ ಮಾಡಿಸ್ಕೊ ಅಂದ್ಬಿಟ್ಟು. ಮಾಡಿಸ್ಕೊಳ್ಳೋಣ ಅನ್ಕೊಂಡೆ. ಬಟ್ ನನಗೆ ಟೈಮ್ ನಿಜವಾಗ್ಲೂ ಅಷ್ಟು ಒಂದು ಆಗ್ಲೇ ಇಲ್ಲ. ಅಲ್ಲಿ ಅಷ್ಟು ಹೆಂಗೆ 1 ವೀಕ್ ಹೋಯ್ತು ಅಂತ ಅಂದ್ಬಿಟ್ಟು ಹೇಳಕ್ಕೆ ಆಗ್ಲಿಲ್ಲ. ಅಷ್ಟು ಫಾಸ್ಟ್ ಆಗಿ ದಿನ ಕಳೀತು ಅಂತಾನೆ ಹೇಳ್ಬೋದು. ಮತ್ತೆ ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ್ದೆ ನಮ್ದು ಕಂಪ್ಲೀಟ್ ಖರ್ಚೆಲ್ಲ ಏನಾಯ್ತು, ಯಾವ ತರ ಇತ್ತು ಅಂತ ಅಂದ್ಬಿಟ್ಟು. ನಾವು ಪ್ಯಾಕೇಜನ್ನ ಬಿಟ್ಟು ಕೆಲವೊಂದು ಸ್ವಲ್ಪ ಅಮೌಂಟ್ ನಮ್ದು ಖರ್ಚಾಯ್ತು, ಆದ್ರೆ ಜಾಸ್ತಿ ಆಗ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವ್ ಯಾವುದೇ ರೀತಿ ಅಡ್ವೆಂಚರಸ್ ಗೇಮ್ಸ್ ಆಗ್ಲಿ ಅದೆಲ್ಲ ನಾನೇನು ಆಡ್ಲಿಲ್ಲ. ನಮ್ಮನೆಯವರು 1-2 ಗೇಮ್ಸ್ ಏನೋ ಆಡಿದ್ರು ಅಷ್ಟೇನೆ. ಅದಾದ್ಮೇಲೆ ಈಗ ನಾವು ಟೈಗರ್ ಟೋಪಿಯಾಗೆಲ್ಲ ಹೋದಾಗ ಅದೇ ಟೈಗರ್ ಜೊತೆ ಫೋಟೋಸ್ ಆಗಿರ್ಬೋದು, ಮತ್ತೆ ಪ್ರಾಣಿಗಳಿಗೆ ಫೀಡ್ ಮಾಡೋದಕ್ಕೆ ಅದಕ್ಕೆಲ್ಲ ಎಕ್ಸ್ಟ್ರಾ ಟಿಕೆಟ್ಸ್ ಇತ್ತು. ಸೊ ಅದು ಯಾವ್ದು ಒಂದು ನಾವು ಖರ್ಚು ಮಾಡ್ಲಿಲ್ಲ. ಬಿಕಾಸ್ ನನ್ಗೆ ಅಷ್ಟೊಂದು ಅವೆಲ್ಲ ಏನದೆ, ನಾನು ಲಾಸ್ಟ್ ವ್ಲಾಗ್ ಅಲ್ಲೂ ಹೇಳಿದ್ದೆ, ನನ್ಗೆ ಅಷ್ಟೊಂದು ಅಡ್ವೆಂಚರಸ್ ಲೈಫ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನನಗೆ ಇಷ್ಟ ಇಲ್ಲದೆ ಇರೋದಕ್ಕೆ ನಾನು ಸುಮ್ನೆ ದುಡ್ಡಂತೂ ಖರ್ಚು ಮಾಡಲ್ಲ. ನನಗೇನಿದ್ರು ಶಾಪಿಂಗ್ ಕ್ರೇಜು ಅದು ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಬೇಕಾದ್ರೆ ನಾನು ಹಿಂದೆ ಮುಂದೆ ನೋಡೋದೇ ಇಲ್ಲ. ಅಂದ್ರೆ ನಾನು ಯೋಚನೆ ಮಾಡೋದು ಒಂದೇನೆ, ನಮಗ್ ಯಾವ್ದ್ರಲ್ಲಿ ಖುಷಿ ಕೊಡುತ್ತೆ, ನಾವ್ ಯಾವ್ದನ್ನ ಎಂಜಾಯ್ ಮಾಡ್ತೀವೋ ಅದಕ್ಕೆ ಅಂತ ಅನ್ಬಿಟ್ಟು ನಾವು ಖರ್ಚು ಮಾಡಿದ್ರೆ ನಿಜವಾಗ್ಲೂ ಅದು ಒಳ್ಳೇದು ಅಂತ ಅನ್ಕೋತೀನಿ. ನಮ್ಗೆ ಇಷ್ಟ ಇಲ್ಲದೆ ಇರೋದಕ್ಕೆ ಬಲವಂತವಾಗಿ ಯಾರೋ ಮಾಡ್ತಾರೆ ನಾವು ಮಾಡ್ಬೇಕು ಅಂತ ಹೇಳಿ ಮಾಡೋದ್ರಿಂದ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ ಅಂತಾನೆ ನಾನು ಅನ್ಕೊಳ್ಳೋದು. ಸೊ ನನಗೆ ರಿಗ್ರೆಟ್ ಎಲ್ಲ ಏನು ಫೀಲ್ ಆಗಲ್ಲ. ನಾನು ಅಲ್ಲೆಲ್ಲ ಆ ಥರ ಫೋಟೋಸ್ ತೊಗೊಂಡಿಲ್ಲ, ಆ ಥರ ಗೇಮ್ಸ್ ಆಡಲಿಲ್ಲ, ಅದೆಲ್ಲ ನನಗೆ ಯೋಚನೆನೂ ಬರೋದಿಲ್ಲ. ಸೊ ನನಗೆ ಖುಷಿ ಕೊಡೋದೇನು ನಾನು ಅದರಲ್ಲಿ ಎಂಜಾಯ್ ಮಾಡ್ಬೇಕಂತ ಅಂದ್ಬಿಟ್ಟು ಯೋಚನೆ ಮಾಡ್ತೀನಿ. ಅಷ್ಟು ದೂರ ಹೋದ್ಮೇಲೆ ಶಾಪಿಂಗ್ ಮಾಡಲೇಬೇಕಲ್ವ. ಸೊ ನಾನು ಅದನ್ನ ಪ್ಲಾನ್ ಮಾಡ್ಕೊಂಡಿದ್ದೆ. ಮತ್ತೆ ಮಕ್ಕಳು ಬೇರೆ ಬಂದಿರ್ಲಿಲ್ವಲ್ಲ, ಅವರು ಒಂದಷ್ಟು ಲಿಸ್ಟ್ ಕೊಟ್ಟಿದ್ರು ಇವೆಲ್ಲ ಬೇಕು ನಮ್ಗೆ ಅಂತ ಹೇಳಿ. ಮತ್ತೆ ನಮ್ಗೆ ಅಲ್ಲಿ ಕೆಲವೊಂದು ಅಂದ್ರೆ ಕೆಲವೊಂದು ಸ್ಟ್ರೀಟ್ ಬಗ್ಗೆ ಎಲ್ಲ ನನ್ನ ತಮ್ಮ ಗೈಡ್ ಮಾಡಿದ್ದ, ಇಲ್ಲಿ ಹೋದ್ರೆ ನಿಮ್ಗೆ ಸ್ವಲ್ಪ ಚೆನ್ನಾಗಿರೋದೆಲ್ಲ ಸಿಗುತ್ತೆ ಅನ್ಬಿಟ್ಟು. ಮತ್ತೆ ಒಂದು ಜಾಗನ ಹೇಳಿದ, ಅಂದ್ರೆ ಅಲ್ಲಿ ಕಂಪ್ಲೀಟ್ ಹೋಲ್ಸೇಲ್ ಇರುತ್ತೆ. ಬಟ್ ಏನಂದ್ರೆ ಮಾರ್ನಿಂಗು 4 ಗಂಟೆಯಿಂದ ಸುಮಾರು ಒಂದು 6-7 ಗಂಟೆ ಅಷ್ಟೊತ್ತಿಗೆ ಮಾತ್ರನೇ ಅಲ್ಲಿ ಓಪನ್ ಇರುತ್ತೆ, ಆಮೇಲೆ ಅಲ್ಲಿ ಕ್ಲೋಸ್ ಮಾಡ್ಬಿಡ್ತಾರೆ ಅಂತ ಹೇಳಿ. ಸೊ ಬೆಳಿಗ್ಗೆನೆ ಎದ್ದು ಅಲ್ಲಿಗೆ ಹೋದ್ವಿ. ಒಟ್ನಲ್ಲಿ ಅವ್ನು ಹೇಳಿದ್ ಕರೆಕ್ಟ್, ಕಂಪ್ಲೀಟ್ ಇಲ್ಲಿ ಹೋಲ್ಸೇಲು. ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ ಅಂತಾನೆ ಹೇಳ್ಬೋದು. ಬಟ್ಟೆ ಇರ್ಲಿಲ್ಲ, ಅಂದ್ರೆ ನಾವು ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 6 ಗಂಟೆ ಆಗೋಗಿತ್ತು. ಹಂಗಾಗಿ ಬಟ್ಟೆ ನಮ್ಗೆ ಅಷ್ಟೊಂದು ಸಿಕ್ಲಿಲ್ಲ, ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ರು. ಆಕ್ಸೆಸರೀಸ್ ಎಲ್ಲ ತುಂಬಾ ಚೆನ್ನಾಗಿ ಇತ್ತು. ಸೊ ಅದನ್ನ ಬೇಕಾದ್ರೆ ನಾವು ಶಾಪ್ ಮಾಡ್ಬೋದು. ಬಟ್ ಏನಂದ್ರೆ ಕಂಪ್ಲೀಟ್ ಹೋಲ್ಸೇಲ್, ಅಂದ್ರೆ ಸಿಂಗಲ್ ಆಗಿ 1 ಪೀಸ್ ಆ ತರ ಎಲ್ಲ ಕೊಡೋದಿಲ್ಲ. ಏನೇ ತಗೊಳ್ಳಿ ಫುಲ್ ಪ್ಯಾಕೆಟ್ ಆ ತರಾನೇ ತಗೋಬೇಕಿತ್ತು. ನಾನು ಮಕ್ಕಳಿಗೆ ಕೆಲವೊಂದು ಕ್ಲಿಪ್ಸ್ ಆ ಥರ ಎಲ್ಲ ಕ್ಲಚಸ್ ಇರತ್ತಲ್ವಾ, ಆ ಟೈಪದ್ದು 1-2 ತಗೊಂಡೆ ಅಷ್ಟೇನೆ ಅಲ್ಲಿ. ಅಂದ್ರೆ ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ಇರೋದು ಬಟ್ಟೆ ಎಲ್ಲ ನೋಡ್ಬೋದಿತ್ತು ನಮ್ಗೆ. ಬಟ್ ನಾವೇ ಅಂದ್ರೆ ಹಿಂದಿನ ದಿನ ಮಲಗಿದ್ದು ಲೇಟ್ ಆಗಿ ಸ್ವಲ್ಪ ಟಯರ್ಡ್ ಆಗೋಗ್ಬಿಟ್ಟಿದ್ವಿ, ಬೆಳಗ್ಗೆ ಎದ್ದೊಳಕ್ ಆಗ್ಲಿಲ್ಲ, ಹಂಗಾಗಿ ಟೈಮ್ ಆಗೋಯ್ತು. ಸರಿ ಇನ್ನು ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿ ಮತ್ತೆ ಇನ್ನೊಂದು ಕಡೆ ಹೋದ್ವಿ. ಅಂದ್ರೆ ಅವತ್ತು ನಮ್ದು ಬ್ಯಾಂಕಾಕ್ದು ಲಾಸ್ಟ್ ಡೇ. ಸೊ ಕೊನೆ ದಿನ ಆಗಿದ್ರಿಂದ ಫುಲ್ ಅವತ್ತೆಲ್ಲ ಬರೀ ಶಾಪಿಂಗ್ ಅಂತಾನೆ ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಹಂಗಾಗಿ ಅಲ್ಲಿ ಯಾವ್ಯಾವ್ದು ನಮ್ಗೆ ಹೇಳ್ತಾರೋ ಎಲ್ಲೆಲ್ಲಿ ಚೆನ್ನಾಗಿದೆ ಅಂತ ಅಲ್ಲೆಲ್ಲ ನೋಡಕ್ಕೆ ಅಂದ್ಬಿಟ್ಟು ಹೋದ್ವಿ. ಇನ್ನ ಇಲ್ಲಿ ನಿಮ್ಗೆ ವೆಸ್ಟರ್ನ್ ಬಟ್ಟೆಗಳು ಮಾತ್ರ ತುಂಬಾ ಚೆನ್ನಾಗಿ ಸಿಗುತ್ತೆ. ಅದರಲ್ಲೂ ಈ ಟೀ ಶರ್ಟ್ಸ್ ಎಲ್ಲಾನು ಒಳ್ಳೆ ಕ್ವಾಲಿಟಿ ಇರತ್ತೆ. ಮತ್ತೆ ಪ್ರೈಸು ಅಷ್ಟೇ, ಆ ಬಟ್ಟೆ ಏನಿದೆ ಅದಕ್ಕೆ ವರ್ತ್ ಅಂತಾನೆ ಹೇಳ್ಬೋದು. ಮತ್ತೆ ಈ ಜಾಕೆಟ್ಸ್ ಆಗಿರ್ಬೋದು, ಜರ್ಕಿನ್ಸ್ ಆಗಿರ್ಬೋದು, ಇದೆಲ್ಲ ನಿಜವಾಗ್ಲೂ ತುಂಬಾ ಅಂದ್ರೆ ಆ ಕ್ವಾಲಿಟಿಗೆ ಪ್ರೈಸ್ ಮಾತ್ರ ತುಂಬಾ ರೀಸನಬಲ್ ಆಗಿತ್ತು ಅಂತಾನೆ ಹೇಳ್ಬೋದು.
ಅಷ್ಟು ದೂರ ಹೋದ್ರೂ ನನಗೆ ಅಂತ ನಾನೇನು ಶಾಪಿಂಗ್ ಮಾಡಲಿಲ್ಲ. ಬಿಕಾಸ್ ನಾನು ಆಲ್ರೆಡಿ ಎಲ್ಲ ಹೋಗೋಕ್ಕಿಂತ ಮುಂಚೆನೇ ತಗೊಂಡಿದ್ದೆ ಅಲ್ವಾ. ಹಾಗಾಗಿ ಇನ್ನು ಈ ಒಂದು 23 ಇಯರ್ಸ್ ನನ್ನ ಮ್ಯಾರೇಜ್ ಲೈಫಲ್ಲಿ ನಮ್ಮ ಮನೆಯವರು ಇಷ್ಟು ಇಷ್ಟಪಟ್ಟು ಶಾಪಿಂಗ್ ಮಾಡಿದ್ದು ಇಲ್ಲೇ ಅಂತಲೇ ಹೇಳ್ತೀನಿ. ಬಿಕಾಸ್ ಅವ್ರಿಗೆ ಅದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಇವನ್ ನಾನು ನಾರ್ಮಲ್ ಆಗಿದ್ದಾಗಲೂ ಅಷ್ಟೇ ಅವರು ಅಮೌಂಟ್ ಕೊಟ್ಬಿಡ್ತಾರೆ, ನಿನ್ಗೆ ಏನು ಬೇಕೋ ತಗೋ ಅಂತ ಹೇಳಿ. ಬಟ್ ಇಲ್ಲಿ ಮಾತ್ರ ಇನ್ನೂ ಅದು ತಗೋಬೇಕು ಇದು ತಗೋಬೇಕು ಅಂತ ಒಂದೇ ಸಮ ಹುಡ್ಕಾಡ್ತಾ ಇದ್ರು. ಇವನ್ ಅವ್ರಿಗೂ ಅಷ್ಟು ಇಷ್ಟ ಆಗೋಗ್ಬಿಟ್ಟಿತ್ತು ಅಲ್ಲಿ ಬಟ್ಟೆ ಎಲ್ಲ. ಆದರೂ ಅಷ್ಟೆಲ್ಲ ಹುಡ್ಕಾಡಿ ಫೈನಲ್ ಆಗಿ ಅವ್ರಿಗೆ ಅಂತ ಒಂದು ಟೀ ಶರ್ಟ್ ಸಹ ಅವರು ತಗೊಂಡ್ಲಿಲ್ಲ. ನಾನು ಅದೇ ಅವ್ರನ್ನ ರೇಗಿಸ್ತಾನೆ ಇದ್ದೆ, ಇಲ್ಲ ಇನ್ನು ಅಲ್ಲಿ ನೋಡೋಣ ಇಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು. ಅಂದ್ರೆ ನಮ್ಗೆ ಒಂಥರ ಕಣ್ಣಿಗೆ ಕುಕ್ಕೋ ತರ ಇರುತ್ತೆ. ಒಂದ್ ಅಂಗಡಿ ನೋಡಿ ಇನ್ನೊಂದ್ ಅಂಗಡಿ ನೋಡೋ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಬೆಟರ್, ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಆ ತರ ಕನ್ಫ್ಯೂಸ್ ಆಗ್ಬಿಡತ್ತೆ. ಸೊ ನನ್ಗೆ ಎಷ್ಟಾಗುತ್ತೋ ಅಷ್ಟು ಶಾಪಿಂಗ್ ಮಾಡ್ಬಿಟ್ಟು ನನಗೆ ಸಾಕಾಗೋಗ್ಬಿಟ್ಟಿತ್ತು. ಸರಿ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನನ್ನ ತಮ್ಮನ ಹೆಂಡ್ತಿ ಒಂದ್ ಕಡೆ ಕುತ್ಕೊಂಡ್ಬಿಟ್ವಿ. ಆಮೇಲೆ ನನ್ನ ತಮ್ಮನು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಅಕ್ಕ ಭಾವನೆ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ಅವನು ಬಂದು ಕುತ್ಕೊಂಡ್ಬಿಟ್ಟ ಅಲ್ಲಿ ಸುಮ್ನೆ. ಮತ್ತೆ ಅದೆಲ್ಲ ರೆಕಾರ್ಡ್ ಆಗುತ್ತೆ ಆಮೇಲೆ ಪಕ್ಕನಾ. ಹಾಂ అంటే ఏడో వీడియో తీస్తా ఉన్నాను. రూల్స్ ఏం ಗೊತ್ತಾ, నెక్స్ట్ నువ్వు ఒక్కడే తీయాల. పక్కలా కూకోండేది ఎంత బాగుంది తానే, ఒక్కడే తీయాల. అది ఫ్రేమ్ వేపించి పెట్టుకోండి, నెక్స్ట్ జన్మకి ఆ బిట్ సిక్ని అనేసి. ఉండో దాన్ని తీస్తాను. బాగుంది. ಸಾಕು ಒಂದೇ ಸತಿ. ಎಷ್ಟು ಸತಿ ತೆಗೆದ್ರೆ ಅದೇ ಅವಳು ಚೆನ್ನಾಗವಳೆ. ನೀನು ಸುಮ್ಮನೆ ಇರಬೇಕು. ಏಯ್ ನೀನು ಸ್ವಲ್ಪ ಸುಮ್ಮನೆ ಇರೋ. ಅಮ್ಮ ಅತ್ತೆ ಹೆಸ್ರೇನಮ್ಮ? ಜೋರಾಗಿ ಹೇಳು. ಇನ್ನೊಂದ್ಸತಿ ಹೇಳು. ಪಿಂಕಿ ಅತ್ತೆ ಅನ್ನು. ಕಳಿಸ್ತಾನೆ. ನಾನು ಪಿಂಕಿ, ನೀನು ಚಿಂಕಿ. ನಾನು ವಿಡಿಯೋ ಮಾಡ್ತೀನಿ. ಫಸ್ಟ್ ಹೆಸರು ಹೇಳು, ನನ್ನ ಹೆಸರೇನು ಹೇಳು. ನಾನು ಪಿಂಕಿ. ಅತ್ತೆ ಪಿಂಕಿ. ನೀನು ಪಿಂಕಿ ಅತ್ತೆ. ನಮ್ಮ ಅತ್ತೆ ಪಿಂಕಿ ಅಲ್ಲ. ಮತ್ತೆ ಇನ್ನೇನು? ಪಿಂಕಿ ಅತ್ತೆ. ಇನ್ನೇನು? ಪಿಂಕಿ ಅತ್ತೆ. ನೀನೇನು? ಚಿಂಕಿ. ನೋಡಿ ನೋಡಿ, ಇವಳು ಚಿಂಕಿ, ನಾನು ಪಿಂಕಿ. ಕೂತವ್ರೆ ಪಕ್ಕದ. ನಿನ್ ಪಕ್ಕದಲ್ಲಿ ಯಾರು ಕೂತವ್ರೆ? ನಿಮ್ಮಮ್ಮ ಕೂತವ್ರೆ. ಪಪ್ಪ ಎಲ್ಲಿ ಕೂತೈತೆ? ಪಪ್ಪ ಅಲ್ಲಿ ಕೂತವ್ರೆ. ಮಾಮ ಎಲ್ಲಿ ಕೂತೈತೆ? ಏ ಮಾಮ ಇಲ್ಲಿ. ಅತ್ತೆ ಎಲ್ಲಿ ಕೂತವ್ರೆ? ಸೊಸೆ ಹತ್ರ ಮಾತಾಡ್ಕೊಂಡು ಆಟ ಆಡ್ಕೊಂಡು ಏರ್ಪೋರ್ಟ್ ಬಂದಿದ್ದು ಗೊತ್ತೇ ಆಗ್ಲಿಲ್ಲ ನಮ್ಗೆ. ಬಟ್ ಆಲ್ಮೋಸ್ಟ್ 2 hours ಇತ್ತು ನಾವು ಇದ್ದಿದ್ದು ಹೋಟೆಲ್ಗೆ ಮತ್ತೆ ಏರ್ಪೋರ್ಟ್ಗೆ ಡಿಸ್ಟೆನ್ಸ್. ಇನ್ನ ಇವಳು ನನ್ನ ತಮ್ಮನ ಮಗಳು, ಅವಳು ಪೆಟ್ ನೇಮ್ ಬಂದು ಚಿಂಕಿ ಅಂತ ಹೇಳಿ. ಆಕ್ಚುಲಿ ನಮ್ಮ ಆಂಟಿ ಏನಿದ್ದಾರೆ, ನಾನ್ ಚಿಕ್ಕ ಹುಡುಗಿ ಇದ್ದಾಗ, ಅಂದ್ರೆ ಅವಳ ಏಜ್ ಆತರ ಇದ್ದಾಗ ನನ್ಗೆ ಪೆಟ್ ನೇಮ್ ಪಿಂಕಿ ಅಂತ ಅನ್ಬಿಟ್ಟು ಇಟ್ಟಿದ್ರು. ನನ್ನನ್ನ ಇವಾಗ್ಲೂ ನಮ್ಮ ಆಂಟಿ ಯಾವಾಗ
ಅವಾಗ ಪಿಂಕು ಅಂತಾನೆ ಕರೀತಾರೆ. ಸೊ ಅದನ್ನೇ ಅವಳಿಗೆ ರೇಗಿಸ್ತಾ ಇದ್ದೆ, ನಿಮ್ಮ ಅಜ್ಜಿ ನನಗ್ ಪಿಂಕಿ ಅಂತ ಹೆಸರಿಟ್ಟಿದ್ರು, ನಿನಗ್ ಚಿಂಕಿ ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳಿ. ಅದಕ್ಕೆ ನಾನು ಪಿಂಕಿ ನೀನು ಚಿಂಕಿ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ದೆ. ಅವಳ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಫೈನಲಿ 1 ವಾರ ಹೆಂಗ್ ಕಳೀತು ಅಂತ ಹೇಳಕ್ಕೆ ಆಗಲ್ಲ. ಬ್ಯಾಂಕಾಕ್ ಒಂದು ಜರ್ನಿ. ಇನ್ನು ಅದೇ ಅವ್ರದ್ದು ಬೇರೆ ಫ್ಲೈಟ್ ಇತ್ತು, ನಮ್ದೇ ಬೇರೆ ಫ್ಲೈಟ್ ಇತ್ತು. ಅವ್ರದ್ದೆಲ್ಲ ಆಲ್ರೆಡಿ ಅವ್ರಿಗೆ ಬೇಗನೆ ಇತ್ತು ಫ್ಲೈಟ್ ಅಲ್ವಾ. ಇನ್ನು ನಮ್ಗೆ ನೈಟ್ 11 ಗಂಟೆ ಸೇಮ್. ನಾವು ಬೆಂಗಳೂರಿಂದ ಮಲೇಷ್ಯಾಗ್ ಬರುವಾಗ ನಮ್ಗೆ ಹೆಂಗ್ 11:30ಗೆ ಫ್ಲೈಟ್ ಇತ್ತು, ಆಸ್ ಇಟ್ ಈಸ್ ಇಲ್ಲಿಂದ ಮತ್ತೆ ನಮ್ಗೆ 11 ಗಂಟೆ ಐತಿ ಅನ್ಕೋತೀನಿ. ಅವಾಗ ಅಂದ್ರೆ 2 ಅವರ್ ನಮ್ಗೆ ಸ್ವಲ್ಪ ಡಿಲೇ ಆಯ್ತು ಫ್ಲೈಟ್. ಸೊ 11 ಗಂಟೆಗೋ ಏನೋ ಇದ್ದಿದ್ದು. ಇನ್ನು ನೆಕ್ಸ್ಟ್ ಡೇಗೆ ನಾವು ನಮ್ಮ ಒಂದು ಬ್ಯಾಂಗ್ಳೂರ್ನ ರೀಚ್ ಆದ್ವಿ. ಬಟ್ ಫಸ್ಟ್ ಟೈಮ್ ಅನ್ನಿಸ್ತಾ ಇತ್ತು, ಅಂದ್ರೆ ನನ್ಗೆ ಯಾವಾಗ ಎಲ್ಲಾದ್ರೂ ಹೊರ್ಗಡೆ ಹೋದ್ರು ಯಾವಾಗ ಮನೆಗೆ ಬಂದ್ಬಿಡ್ತೀನೋ ಅಂತ ಅನ್ನಿಸ್ತಿತ್ತು. ಬಟ್ ಈ ಸತಿ ನನ್ಗೆ ಆ ಒಂದು ಎಕ್ಸೈಟ್ಮೆಂಟ್ ನಿಜವಾಗ್ಲೂ ಇರ್ಲಿಲ್ಲ. ಲಾಸ್ಟ್ ಲೇ ಲಡಾಖ್ಗೆ ಹೋದಾಗ ನನ್ಗಂತೂ ಬೆಂಗಳೂರು ಬಂದು ನೋಡಿದ ತಕ್ಷಣ ಎಷ್ಟು ಖುಷಿ ಆಗ್ತಾ ಇತ್ತು. ಬಟ್ ಈ ಸತಿ ಇನ್ನೂ 1-2 ದಿನ ಇರ್ಬೋದಿತ್ತೇನೋ ಅನ್ನೋ ತರ ಒಂದು ಫೀಲು. ಆಮೇಲೆ ನಮ್ಮ ಮನೆಯವರು ಇರ್ಲಿ ಬಿಡು, ಇನ್ನೂ ಈಗ ಇನ್ನು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು, ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಿರ್ತೀನಿ, ಎಂಜಾಯ್ ಮಾಡಿವಂತೆ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ರು. ಸೊ ಫೈನಲಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ಈ ಒಂದು ವೆಕೇಶನ್ನು. ನಾನು ನನ್ನ ತಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಬರಲ್ಲ ಅಂತ ಇದ್ರೆ ನನ್ನನ್ನು ನಮ್ಮ ಮನೆಯವರು, ನನ್ನ ತಮ್ಮ ಫೋರ್ಸ್ ಮಾಡಿ ನನ್ನನ್ನು ಕರ್ಕೊಂಡು ಹೋಗಿದ್ದು. ಸೊ ಹೋಗಿಲ್ಲ ಅಂದಿದ್ರೆ ನಾನು ಒಂದು ಒಳ್ಳೆ ವೆಕೇಶನ್ನ ಮಿಸ್ ಮಾಡ್ಕೊತಾ ಇದ್ದೆ. ಸೊ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ ಡೀಟೇಲ್ಸ್ ಎಲ್ಲಾನು ನನ್ನ ತಮ್ಮನೇ ಮಾಡಿದ್ದು ಅಂತ. ಫೋನ್ ನಂಬರು ನಾನು ಮೆನ್ಷನ್ ಮಾಡಿದ್ದೆ. ನಿಮ್ಮಲ್ಲೂ ಯಾರಾದರೂ ಹೋಗ್ಬೇಕು ಅನ್ಕೊಂಡ್ರೆ ಖಂಡಿತ ಒಂದ್ಸತಿ ವಿಸಿಟ್ ಮಾಡಿ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ತೀನಿ. ಶುಕ್ರವಾರ 11 ಗಂಟೆಗೆ ನಾವು ಫ್ಲೈಟ್ನ ಟೇಕ್ ಆಫ್ ಆದ್ರೆ ಅದು ರೀಚ್ ಆಗೋಷ್ಟೊತ್ತಿಗೆ ಅದು ಶನಿವಾರ ಬೆಳಿಗ್ಗೆ ಆಗಿತ್ತು. ಇನ್ನು ಏರ್ಪೋರ್ಟಲ್ಲೇ ಆಲ್ಮೋಸ್ಟ್ ಆಲ್ ನಾವು ಒಂದು 2 ಅವರ್ಸ್ ಮೇಲೇನೆ ಇದ್ವಿ ಅಂತಾನೆ ಹೇಳ್ಬೋದು. ಸೊ ನಮಗೆ ಯಾವುದು ಕರೆಕ್ಟಾಗಿ ಕ್ಯಾಬ್ ಬುಕ್ ಆಗಲೇ ಇಲ್ಲ. ವೆಯ್ಟ್ ಮಾಡಿ ಫೈನಲ್ ಆಗಿ ಯಾವುದೋ ಒಂದು ಕ್ಯಾಬ್ ಸಿಕ್ತು. ಆಮೇಲೆ ಮನೆಗೆ ಹೋದ್ಮೇಲಂತೂ ಅವತ್ತು ಫುಲ್ಲು ಶನಿವಾರ ಎಲ್ಲ ನಾನು ಏನೂ ಮಾಡಿಲ್ಲ. ಹನಿ ಬಂದಿದ್ಲು, ಅವಳು ಆ್ಯಕ್ಚುಲಿ ಮೈಸೂರಿಂದ. ಸೊ ಅವಳೇನೆ ಪಾಪ ಟಿಫನ್ ಮಾಡಿದ್ಲು, ತಿಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಹೊಡೆದಿದ್ದೀವಿ ಬೆಳಗಿನ ಸಂಜೆವರೆಗೂ, ಬರೀ ನಿದ್ದೆನೆ. ಸೊ ನನ್ಗೆ ಹಂಗಾಗಿ ವ್ಲಾಗ್ ಎಲ್ಲ ಏನೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತೆ ಭಾನುವಾರದ ದಿನ ನಾನು ಶೂಟ್ ಮಾಡ್ಕೊಂಡಿದ್ದು. ಅದೇ ಹೇಳದ್ನಲ್ವಾ, ಹನಿನೂ ಬಂದಿದ್ಲು ಪಾಪ. ಅವಳು ಒಂದು 15 ದಿನದಿಂದ ನಾನ್ ವೆಜ್ಜೇ ತಿಂದಿರಲಿಲ್ಲ. ಹಂಗಾಗಿ ಚಿಕನ್ ತೊಗೊಂಡು ಬಂದು ಸಾರು ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮೊಟ್ಟೆ ಕೋಳಿನ ತರಿಸಿದ್ದೆ. ಶನಿವಾರ ಎಲ್ಲ ಪಾಪ ಹನಿನೇ ಮಾಡಿದ್ಲಲ್ವಾ, ಅದರಲ್ಲೂ ಈ ಮೊಟ್ಟೆ ಕೋಳಿ ಸಾರು ನಾನು ಮಾಡೋದು ಹನಿಗೆ ತುಂಬ ಇಷ್ಟ. ಹಂಗಾಗಿ ಇವತ್ತು ನಾನೇ ಮಾಡ್ತಾ ಇದ್ದೀನಿ. ಇನ್ನು ಇದು ನಾನು ತುಂಬ ಸಿಂಪಲ್ ಆಗಿ ಮಾಡ್ತೀನಿ. ಒಂದು ಬಾಣಲಿಗೆ ಸುಮಾರು ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿನ 2 ಕಟ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸು ಜಾಸ್ತಿ ಹಾಕ್ತೀನಿ ನಾನು ಇದಕ್ಕೆ. ಅದನ್ನ ಹಾಕಿ ಆಮೇಲೆ ಚಕ್ಕೆ ಲವಂಗ ಶುಂಠಿ ಎಲ್ಲ ಹಾಕ್ಕೊಂಡಿದ್ದೀನಿ. ಬಟ್ ಅದರದ್ದು ಕ್ಲಿಪ್ಪಿಂಗ್ಸ್ ಇಲ್ಲಿ ಮಿಸ್ ಆಗೋಗ್ಬಿಟ್ಟಿದೆ. ಸೊ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ ನೋಡಿ, ಅಂದರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದು ಕಲರ್ ಎಲ್ಲ ಸ್ವಲ್ಪ ಟರ್ನ್ ಆಗಿದೆ ಅಂತ ಅಂದಮೇಲೆ ನಾನಿಲ್ಲಿ 1.5 ಸ್ಪೂನ್ ಅಷ್ಟು ಗಸಗಸೆನ ಆ್ಯಡ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ಇದೆಲ್ಲ ಫ್ರೈ ಆದಮೇಲೆ ಒಂದು ಜಾರಲ್ಲಿ ನಾನು ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ. ಮತ್ತು ನಾನು ಈ ಸಾರಿಗೆ ಕಾಯಿ ತುರಿ ಜಾಸ್ತಿ ಹಾಕೋದಿಲ್ಲ, ನನಗೆ ಜಾಸ್ತಿ ಇದಕ್ಕೆ ಕಾಯಿ ಹಾಕೋದು ಇಷ್ಟ ಆಗಲ್ಲ ಫ್ಲೇವರು. ಹಾಗಾಗಿ ನಾನೊಂದು ಅರ್ಧ ಹೋಳ್ಗಿಂತನೂ ಸ್ವಲ್ಪ ಕಡಿಮೆನೇ ಇತ್ತು ಅಂದ್ಕೊಳ್ಳಿ, ಅಷ್ಟನ್ನ ಹಾಕಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈಗ ನಾವೇನು ಫ್ರೈ ಮಾಡಿಟ್ಕೊಂಡಿದ್ನಲ್ವ ಅದು ಸ್ವಲ್ಪ ತಣ್ಣಗಾಗಿತ್ತು. ಸೊ ಅದನ್ನೆಲ್ಲ ಹಾಕಿ ಇವಾಗ ನಾನು ಇದಕ್ಕೆ ಖಾರದ ಪುಡಿ, ಅಂದರೆ ನಾವೆಷ್ಟು ಖಾರ ತಿಂತೀವೋ ಅದ್ರ ಮೇಲೆ ನಾವಿಲ್ಲಿ ಖಾರನ ಹಾಕ್ಕೊಬೇಕಾಗತ್ತೆ. ಮತ್ತು ಮೆಣಸುನು ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಲ್ವ, ಹಾಗಾಗಿ ನಾನು ಸ್ವಲ್ಪ ಖಾರ ಕಡಿಮೆನೇ ಹಾಕಿದ್ದೀನಿ. ಆಮೇಲೆ 1-2 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಸೊ ಇದು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ಅಂದಮೇಲೆ ನಾನು ಕುಕ್ಕರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಬಿಕಾಸ್ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಒಂದು 6 ವಿಷಿಲ್ ಆದರೂ ಕೂಗಿಸ್ಬೇಕಾಗತ್ತೆ. ಸೊ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು
ಐ ಮೀನ್ ಹಾಕಿದ್ರೆ ಸಾರು ಅನ್ನೋದು ಆಗತ್ತೆ. ಮತ್ತು ಇದು ಬೇಕು ಅಂತಂದರೆ ನಾವು ಬಸ್ಸಾರು ಮಾಡ್ಕೊಬೋದು. ಬಟ್ ಅವತ್ತು ನಂಗೆ ನಿಜವಾಗ್ಲೂ ಟಯರ್ಡ್ ಆಗಿಬಿಟ್ಟಿತ್ತು. ಪ್ಲಸ್ ನನಗೇನಂದರೆ ಆ ಬಟ್ಟೆ ವಾಶ್ ಮಾಡಬೇಕಿತ್ತು. ಹಾಗಾಗಿ ಈಗ ಅದೆಲ್ಲ ಮಾಡ್ಕೊಂಡು ಕೂತಿದ್ದೀನಿ ಅಂದರೆ ಪ್ರೊಸೀಜರ್ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಮಾಡಲಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಮಾಡ್ತೀನಮ್ಮ ಬಸ್ಸಾರು ಅಂತ ಹೇಳಿದೆ ಮಕ್ಕಳಿಗೆ. ಅಂದರೆ ನಮ್ಮ ಪಾವನಿಗೆ ಅಷ್ಟು ಲೈಕ್ ಆಗಲ್ಲ, ಹನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಟ್ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಒಂದೆರಡು ಸತಿ ಮಾಡಿ ರೆಸಿಪಿನೂ ಶೇರ್ ಮಾಡಿದ್ದೀನಿ. ಸೊ ಇನ್ನು ಇದಕ್ಕೆ ದೋಸೆ ಏನಾದರೂ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ. ಬಟ್ ಬ್ಯಾಟರ್ ಎಲ್ಲ ಏನೂ ಇರಲಿಲ್ಲ. ಸರಿ ಔಟ್ಸೈಡ್ ತರ್ಸೋಕ್ಕೂ ಅಷ್ಟು ಮೂಡ್ ಇರಲಿಲ್ಲ ನನಗೆ. ದೋಸೆ ಹಾಕ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹೋಗುತ್ತೆ ಅಂತ ಹೇಳಿ ನನ್ನ ಮೈಂಡ್ ಎಲ್ಲ ಬರೀ ನನಗೆ ಆ ಟ್ರಾಲಿನ ಕ್ಲೀನ್ ಮಾಡಬೇಕು, ಬಟ್ಟೆ ವಾಶ್ ಮಾಡಬೇಕು ಅದೇ ಓಡ್ತಿತ್ತು. ಹಾಗಾಗಿ ಅನ್ನ ಮುದ್ದೆ ಮಾಡಿಬಿಟ್ರೆ ಒಂದು ಕೆಲಸ ಆಗೋಗ್ಬಿಡತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಮುದ್ದೆನೇ ಮಾಡಿಬಿಡೋಣ ಅಂತ ಹೇಳಿ ಅದನ್ನೇ ಮಾಡ್ತಾ ಇದ್ದೆ. ನಮ್ಮನೆಯವರು ಊಟ ಮಾಡಿಕೊಂಡು ಹೊರಗಡೆ ಹೋಗಬೇಕು, ಕೆಲಸ ಇದೆ ಅಂತ ಹೇಳ್ತಾ ಇದ್ರು. ಸೊ ಫೈನಲ್ ಆಗಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ವ್ಲಾಗ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ನ ನೋಡಿ ಅಂತ ಹೇಳ್ತಾ ಆದಷ್ಟು ಬೇಗ ಇನ್ನೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.